ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಆಶ್ಲೇಷ ಬಲಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮ್ಗೆಲ್ಲ ಈ ನಾಗದೋಷದ ಬಗ್ಗೆ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಜ್ಯೋತಿಷ್ಯರ ಬಳಿ ಹೋದಾಗ ನಮ್ಮ ಜಾತಕವನ್ನ ತೋರಿಸಿದಾಗ ಅವರು ಹೇಳೋ ಮಾತು, ನಿನಗೆ ನಾಗದೋಷ ಇದೆ, ಈ ಒಂದು ಕ್ಷೇತ್ರಕ್ಕೆ ಹೋಗ್ಬಿಟ್ಟು ನೀವು ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿಸಿ, ಸರ್ಪ ಸಂಸ್ಕಾರವನ್ನ ಮಾಡಿಸಿ, ಹಾಗೆ ನಾಗ ಪ್ರತಿಷ್ಠಾಪನೆಯನ್ನ ಮಾಡಿಸಿ, ಹೀಗೆ ಹಲವಾರು ಸೊಲ್ಯೂಷನ್ಸ್ ಗಳನ್ನ ಕೊಡ್ತಾನೆ ಹೋಗ್ತಾರೆ. ಆದ್ರೆ ನಮ್ಗೆಲ್ಲ ಈ ನಾಗ ಪ್ರತಿಷ್ಠಾಪನೆ ಬಗ್ಗೆ ಮಾಹಿತಿ ಇರುತ್ತೆ, ಸರ್ಪ ಸಂಸ್ಕಾರದ ಬಗ್ಗೆನೂ ಕೇಳಿರ್ತೀವಿ. ಆದ್ರೆ ಈ ಆಶ್ಲೇಷ ಬಲಿ ಪದದ ಅರ್ಥ ನಿಜಕ್ಕೂ ಕೂಡ ಸಡನ್ ಆಗಿ ಗೊತ್ತಾಗೋದಿಲ್ಲ. ಬಹಳಷ್ಟು ಜನಕ್ಕೆ ಆಶ್ಲೇಷ ಬಲಿ ಬಗ್ಗೆ ಮಾಹಿತಿ ಇರೋದಿಲ್ಲ. ಅವರಿಗಾಗಿ ಈ ವಿಡಿಯೋ. ನನ್ನ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಚೆನ್ನಾಗಿತ್ತು ಅನ್ಸಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಾಮಾನ್ಯವಾಗಿ ಜಾತಕದಲ್ಲಿ ಕಾಳಸರ್ಪ ದೋಷ, ನಾಗದೋಷ, ಹಾಗೆ ರಾಹುಕೇತು ದೋಷಗಳು ಇದ್ರೂ ಕೂಡ ಈ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿಸಿ ಅಂತ ಹೇಳಲಾಗುತ್ತೆ. ಆಶ್ಲೇಷ ಪದದ ಅರ್ಥ ಏನ್ ಗೊತ್ತಾ? ಯಾವುದೇ ಬಾಕಿ ಉಳಿಸದ ಅಥವಾ ಸಂಪೂರ್ಣವಾದ ಎಂಬ ಅರ್ಥ ಬರುತ್ತೆ ಇದಕ್ಕೆ. ನಾಗ ದೇವತೆಗಳನ್ನ ಹಾಗೆ ಅವರ ಪರಿವಾರದ ದೈವಗಳನ್ನ ಎಲ್ಲರನ್ನೂ ಕೂಡ ಸಂತೃಪ್ತಿಗೊಳಿಸುವ ಪೂಜೆಯನ್ನೇ ನಾವು ಆಶ್ಲೇಷ ಬಲಿ ಪೂಜೆ ಅಂತ ಕರಿತೀವಿ. ನಾಗದೇವತೆಗಳ ಆರಾಧನೆ ಜಗತ್ತಿನ ಇತಿಹಾಸದಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ನಾಗಾರಾಧನೆ ಎಂಬುದು ಕೇವಲ ಗ್ರಾಮೀಣ ಜನತೆಯ ನಂಬಿಕೆಯಾಗಿ ಮಾತ್ರ ಉಳಿದಿಲ್ಲ. ಈ ನಂಬಿಕೆ ಇವತ್ತಿಗೂ ಕೂಡ ಜೀವಂತವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ನಾಗರ ಪಂಚಮಿಯಂದು ನಾಗದೇವತೆಗಳಿಗೆ ತಮ್ಮಲ್ಲಿ ಕೈಲಾದಷ್ಟು ಮಟ್ಟಿಗೆ ದೇವರಿಗೆ ಪೂಜೆ ಮಾಡಿ, ವಿಶೇಷವಾಗಿ ತಮ್ಮ ಶ್ರದ್ಧೆ, ಭಕ್ತಿ, ಆರ್ಥಿಕ ಸ್ಥಿತಿಗತಿಗಳನ್ನ ಅವಲಂಬಿಸಿ ನಾಗಾರಾಧನೆ ಮಾಡ್ಕೊಂಡು ಬಂದಿರೋದು ನಮ್ಮ ಪದ್ಧತಿ. ನಾವೆಲ್ಲ ನಾಗದೇವತೆಯನ್ನ ಪೂಜೆ ಮಾಡ್ತಿರೋದೇ ಆತನ ಪ್ರೀತಿಗಾಗಿ. ಆಶ್ಲೇಷ ಬಲಿ ಎಂಬ ಪದವನ್ನ ಕೇಳಿದ ತಕ್ಷಣ ಪರಶುರಾಮ ಸೃಷ್ಟಿ ಮಾಡಿದಂತಹ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರವೇ ನೆನಪಾಗಿ ಬಿಡುತ್ತೆ. ಗುತ್ತಿಗಾರು ಸಮೀಪದ ಶ್ರೀ ಶಂಕಪಾಲ ಸುಬ್ರಹ್ಮಣ್ಯ ದೇವಸ್ಥಾನ, ಒಳಲಂಬೆ, ಮಂಗಳೂರು ತಾಲೂಕಿನ ಕುಡುಪು, ಕಾಸರಗೋಡು ತಾಲೂಕಿನ ಮಂಜೇಶ್ವರ, ಇವೆಲ್ಲವೂ ಕೂಡ ಆಶ್ಲೇಷ ಬಲಿ ಪೂಜೆ, ನಾಗ ಪ್ರತಿಷ್ಠಾಪನೆ, ಸರ್ಪ ಸಂಸ್ಕಾರ ಇವುಗಳನ್ನ ನಡೆಸುವಂತಹ ಜಾಗಗಳು, ಹಾಗೆ ಪ್ರಸಿದ್ಧ ಕ್ಷೇತ್ರಗಳು. ಆಶ್ಲೇಷ ನಕ್ಷತ್ರ ತಾರಾಮಂಡಲದಲ್ಲಿ ಗುರುತಿಸಲಾದ 27 ಮಹಾ ನಕ್ಷತ್ರಗಳಲ್ಲಿ 9ನೆಯದು. ಜ್ಯೋತಿಷ್ಯ ಶಾಸ್ತ್ರದ ಆಧಾರದ ಮೇಲೆ ಪ್ರತಿ ನಕ್ಷತ್ರಕ್ಕೂ ಒಂದಲ್ಲ ಒಂದು ನಕ್ಷತ್ರ ದೇವತೆ ಇರ್ತಾರೆ. ಆಶ್ಲೇಷ ನಕ್ಷತ್ರದ ನಕ್ಷತ್ರ ದೇವತೆ ಸರ್ಪ. ತನ್ನಿಂದ ನಡೆದಂತಹ ಒಂದು ಕೆಟ್ಟ ಘಟನೆ, ಅದರಿಂದ ಪಶ್ಚಾತ್ತಾಪವಾಗಿ ನಾಗದೇವತೆಯ ಅನುಗ್ರಹಕ್ಕಾಗಿ ನಾಗನಿಗೆ ಬಲಿ ಅಥವಾ ಆಹುತಿ ನೀಡುವ ಮೂಲಕ ನಡೆಸುವ ವಿಶೇಷ ಆರಾಧನೆಯೇ ಆಶ್ಲೇಷ ಬಲಿ. ನಾವೇಕೆ ನಾಗದೇವತೆಗಳಿಗೆ ಇಷ್ಟೊಂದು ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾಗನು ಕೃಷಿ ಪ್ರಧಾನ ದೇವತೆ, ಸಕಾಲದಲ್ಲಿ ಮಳೆ ಬೆಳೆಗಳನ್ನ ಅನುಗ್ರಹಿಸುವವನು. ಆದ್ದರಿಂದ ಸರ್ಪಗಳಿಗೆ ಹಾನಿ ಉಂಟು ಮಾಡಿದವರಿಗೆ ಸರ್ಪಶಾಪದಿಂದ ಕಷ್ಟ ಕಾರ್ಪಣ್ಯಗಳು ಬರ್ತಾನೆ ಇರ್ತವೆ, ಸತತವಾಗಿ ಬಾಧಿಸ್ತಾನೆ ಇರುತ್ತೆ. ಅಂತವರು ಈ ಪೂಜೆಯನ್ನ ಮಾಡಿಸ್ತಾರೆ. ಸರ್ಪಗಳ ಜನ್ಮ ಹೇಗಾಯ್ತು, ಸರ್ಪ ಸಂಕುಲ ಹೇಗೆ ಬೆಳೀತು ಎಂಬ ಪ್ರಶ್ನೆ ನಿಮ್ಮದಾಗಿದ್ರೆ ಇಲ್ಲಿದೆ ಉತ್ತರ. ಕಶ್ಯಪ ಮಹರ್ಷಿಯ 13 ಮಂದಿ ಪತ್ನಿಯರಲ್ಲಿ ಕದ್ರು ಎಂಬಾಕೆ ಸರ್ಪಗಳ ಮಾತೆ. ಅವಳ ಮಕ್ಕಳಲ್ಲಿ ತಕ್ಷಕ, ವಾಸುಕಿ ಪ್ರಧಾನರು. ಅನಂತ, ಮಹಾಶೇಷ, ಕಪಿಲ, ನಾಗ, ಕುಳಿಕ, ಶಂಕಪಾಲ, ತಕ್ಷಕ, ವಾಸುಕಿ ಇವರು ನವನಾಗರೆಂದು ಪ್ರಸಿದ್ಧರು. ಇವರಲ್ಲೇ 52 ಮಂದಿ ಸರ್ಪಶ್ರೇಷ್ಠರು, 16,000 ಪ್ರಕಾರಗಳ ಸರ್ಪಗಳು ಇವೆಯೆಂದು ಬ್ರಹ್ಮಪುರಾಣಗಳಲ್ಲಿ ವರ್ಣಿಸಲಾಗಿದೆ. ವಿಷಮಯವಾದ ಹಲ್ಲುಗಳು, ಅಗ್ನಿಜ್ವಾಲೆಗಳನ್ನೇ ಹೊರಸೂಸುವಂತಹ ಹೊಳೆಯುವ ಕೆಂಗಣ್ಣುಗಳು, ಭಯಂಕರವಾದ ಕೋಪವಿದ್ರೂ ನಂಬಿ ಪೂಜೆ ಮಾಡಿದವರಿಗೆ ಆತನೇ ಪ್ರೀತಿಯನ್ನ ನೀಡ್ತಾನೆ. ನಂಬದೆ ಹಾನಿ ಉಂಟು ಮಾಡಿದ್ರೆ ಮಾರಕ ಶಿಕ್ಷೆಯನ್ನೇ ಕೊಡ್ತಾನೆ. ನಾಗದೇವತೆಯನ್ನ ಕಾಯ, ವಾಚ, ಮನಸ್ಸ ಹಾನಿ ಉಂಟು ಮಾಡಿದ್ರೆ, ಅಪಚಾರವನ್ನ ಎಸಗಿದ್ರೆ ಸರ್ಪಶಾಪದಿಂದ ವಿಧ ವಿಧವಾದ ಅನಿಷ್ಟಗಳು ಎದುರಾಗ್ತವೆ. ಆದ್ದರಿಂದ ಸರ್ಪಶಾಪದಿಂದ ಮುಕ್ತಿ ಪಡೆಯುವ ಮಾರ್ಗಗಳಲ್ಲಿ ಆಶ್ಲೇಷ ಬಲಿ ಆರಾಧನೆಯು ಒಂದಾಗಿದೆ. ನಾಗದೇವತೆಗೆ ಹಾನಿ ಉಂಟಾಗುವ, ಅಪಚಾರ ತರುವ ಪ್ರಸಂಗಗಳು ಹಲವಾರಿವೆ. ಅವು ಈ ಜನ್ಮದ, ಪುನರ್ಜನ್ಮದ, ಹಿಂದಿನ ಜನ್ಮದ ಎಲ್ಲಾ ಕರ್ಮಗಳನ್ನು ಸೇರಿ ನಮಗೆ ಪನಿಷ್ಮೆಂಟ್ ಕೊಡುತ್ತೆ. ಇದರಿಂದ ಬಂಜೆತನ ಬರಬಹುದು, ಸಂತತಿ ನಾಶವಾಗಬಹುದು, ಮಾಂಗಲ್ಯ ಭಾಗ್ಯವೇ ಬರದೇ ಇರಬಹುದು, ಮಹಾ ರೋಗ ರುಜಿನಗಳೇ ನಮ್ಮನ್ನ ತಟ್ಟಬಹುದು. ಬರೇ ನಾಗರ ಹಾವುಗಳಷ್ಟೇ ಅಲ್ಲ, ಸರ್ಪಗಳ ಮೊಟ್ಟೆಗಳನ್ನ ನಾಶ ಮಾಡಿದ್ರೂ ಕೂಡ ಇದೇ ಕೃತ್ಯಗಳ ಸಾಲಿಗೆ ಸೇರ್ಕೊಂಡ್ಬಿಡುತ್ತೆ. ಕೃಷಿ ಕ್ಷೇತ್ರದಲ್ಲಿ ಕೃಷಿಕನಿಗೆ ತಿಳಿಯದೆ ಇಂತಹ ಹಾನಿಗಳು
ಸಂಭವಿಸಿಬಿಡುತ್ತೆ. ಆದ್ರಿಂದ ಕೃಷಿಕರು ವಿಶೇಷವಾಗಿ ನಾಗದೇವತೆಯ ಆರಾಧನೆ ಮಾಡುತ್ತಲೇ ಇರುವುದು ಅನಿವಾರ್ಯವಾಗಿ ಬಿಡುತ್ತೆ. ಹಾಗಾಗಿ ಸಮಸ್ತ ಸರ್ಪದೋಷ, ಸರ್ಪಶಾಪಗಳು, ಪಶ್ಚಾತ್ತಾಪ ಹೀಗೆ ಹಲವಾರು ಕಾರಣಗಳಿಗೆ ಆಶ್ಲೇಷ ಬಲಿ ಪೂಜೆಯನ್ನ ಮಾಡಿಸಲಾಗುತ್ತೆ. ಹಾಗಾದ್ರೆ ಆಶ್ಲೇಷ ಬಲಿ ಪೂಜೆಯನ್ನ ಹೇಗೆ ಮಾಡಬೇಕು? ಆಶ್ಲೇಷ ಬಲಿ ಪೂಜೆಯನ್ನ ಶುಭ ದಿನದಂದು ಕುಟುಂಬದ ಯಜಮಾನರು, ಕುಟುಂಬದ ಸದಸ್ಯರ ಜೊತೆಗೆ ಇದನ್ನ ಆಚರಣೆ ಮಾಡಬೇಕು. ಈ ಒಂದು ಆಚರಣೆಯನ್ನ ಕುಟುಂಬದ ಸದಸ್ಯರು ಬಹಳ ಶುದ್ಧವಾಗಿ ಉಪವಾಸ ಮಾಡಿ ಮಾಡಬೇಕಾಗತ್ತೆ. ಇದನ್ನ ಪುಣ್ಯಕ್ಷೇತ್ರಗಳಲ್ಲಿ ಸಾಮೂಹಿಕವಾಗಿ ಈ ಪೂಜೆಯನ್ನ ನಡೆಸಲಾಗುತ್ತೆ. ವ್ಯಕ್ತಿಗತವಾಗಿಯೂ ಕೂಡ ಈ ಪದ್ಧತಿ ಉಂಟು. ಸರ್ಪ ನವಪದ ಮಂಡಲದ ಕೇಂದ್ರ ಪದದಲ್ಲಿ ಶ್ರೀ ವಾಸುಕಿ ನಾಗರಾಜನಿಗೆ ಅಗ್ರಸ್ಥಾನ. ಉಳಿದ ಅಷ್ಟಪದಗಳಲ್ಲಿ ಅಷ್ಟಕುಲ ಸಂಜಾತರಾದ ಅನಂತ, ಶೇಷ, ಕಪಿಲ, ನಾಗ, ಕುಳಿಕ, ಶಂಖಪಾಲ ಹೀಗೆ ಇವರನ್ನೆಲ್ಲ ಆವಾಹನೆ ಮಾಡಲಾಗುತ್ತೆ. ಈ ಆಶ್ಲೇಷ ಬಲಿ ಪೂಜೆಯ ಮಂಡಲದಲ್ಲಿ 52 ಪದಗಳು, ಸರ್ಪಕುಲದ 52 ಮಂದಿ ಸರ್ಪಗಳನ್ನು ಕೂಡ ಆವಾಹನೆ ಮಾಡಲಾಗುತ್ತೆ. ಸರ್ಪಗಳ ಪತ್ನಿಯರು, ಪುತ್ರರು, ಪುತ್ರಿಯರು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳು ಸಹಿತ ಸರ್ಪ ಸಂಕುಲವನ್ನ, ಇಂದ್ರಾದಿ ಅಷ್ಟದಿಕ್ಪಾಲಕರನ್ನ, ದೇವಗಣಗಳನ್ನ, ನಾಗಗಣಗಳನ್ನ ಎಲ್ಲರನ್ನೂ ಕೂಡ ಆವಾಹನೆ ಮಾಡಲಾಗುತ್ತೆ. ಆಶ್ಲೇಷ ಬಲಿ ವಿಧಾನದಲ್ಲಿ ಶ್ರೀ ವಾಸುಕಿ ನಾಗರಾಜನನ್ನ, ಸರ್ಪ ಸಂಕುಲವನ್ನ ಧ್ಯಾನಿಸಲಾಗುತ್ತೆ. ಎಲ್ಲಾ ರೀತಿಯ ಪೂಜೆ ಪುನಸ್ಕಾರಗಳು, ನೈವೇದ್ಯಗಳು ಎಲ್ಲವನ್ನ ಮಾಡಲಾಗುತ್ತೆ. ಅರ್ಚಕರು ಅಥವಾ ಪಂಡಿತರು ಮಂತ್ರಘೋಷಗಳೊಂದಿಗೆ ಪ್ರತಿ ಶಕ್ತಿಗೂ ಬಲಿಯನ್ನ ಅರ್ಪಿಸುವಾಗ ವಾತಾವರಣದಲ್ಲಿ ಒಂದು ರೀತಿಯ ದಿವ್ಯ ಆರಾಧನಾ ಭಾವ ಮೂಡಿ ಬರುತ್ತೆ. ಆ ನಂತರ ಪೂಜೆಯನ್ನ ನೆರವೇರಿಸಿ ಅರ್ಚಕರಿಗೆ ಫಲ, ತಾಂಬೂಲ, ದಕ್ಷಿಣೆಯನ್ನ ನೀಡಿ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಲಾಗುತ್ತೆ. ಕುಟುಂಬದಲ್ಲಿ ತಿಳಿಯದೆ ನಡೆದಿರುವಂತಹ ನಾಗದೋಷಗಳು, ಭೂಮಿ ದೋಷಗಳು ಅಥವಾ ಆಚರಣೆಗಳಲ್ಲಿ ಅಡಗಿರುವ ಲೋಪದೋಷಗಳ ನಿವಾರಣೆಗೆ ಈ ಪೂಜೆ ಪ್ರಶಸ್ತವಾಗಿದೆ. ಸಂತಾನಹೀನತೆ, ಚರ್ಮವ್ಯಾಧಿ, ಕುಟುಂಬದಲ್ಲಿ ಅಶಾಂತಿ ಅಥವಾ ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿದ್ದಾಗ ನಾಗನಿಗೆ ಆಶ್ಲೇಷ ಬಲಿ ನೀಡುವ ಹರಕೆಯನ್ನ ಹೊತ್ತುಕೊಳ್ಳಲಾಗುತ್ತೆ. ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ನಾಗಬನಗಳಲ್ಲಿ ಕೇವಲ ನಾಗದೇವತೆಗಳು ಮಾತ್ರ ಇರೋದಿಲ್ಲ. ಅವರ ಪರಿವಾರ ದೇವತೆಗಳು ಇರ್ತಾರೆ, ಗಣಗಳು ಇರ್ತಾರೆ, ಹಾಗೆ ಅದೃಶ್ಯ ಶಕ್ತಿಗಳು ಇರ್ತವೆ. ಆಶ್ಲೇಷ ಬಲಿ ಪೂಜೆಯನ್ನ ಮಾಡುವ ಮೂಲಕ ಕೇವಲ ನಾಗದೇವತೆಗಳಿಗೆ ಮಾತ್ರ ಪೂಜೆ ಮಾಡ್ತಿಲ್ಲ, ಅಲ್ಲಿರುವಂತಹ ಸಮಸ್ತ ಪರಿವಾರ ಶಕ್ತಿಗಳಿಗೂ ಪ್ರತ್ಯೇಕವಾಗಿ ಬಲಿ ಅಂದ್ರೆ ಅನ್ನ ಅಥವಾ ನೈವೇದ್ಯವನ್ನ ನೀಡಿ ತೃಪ್ತಿಗೊಳಿಸಲಾಗ್ತಾ ಇದೆ. ಆಶ್ಲೇಷ ಬಲಿ ಪೂಜೆ ಅನ್ನೋದು ಕೇವಲ ಒಂದು ಆಚರಣೆಯಾಗಿಲ್ಲ, ಇದು ಪ್ರಕೃತಿ, ಅದೃಶ್ಯ ಶಕ್ತಿಗಳು, ಮನುಷ್ಯ ಇವರ ನಡುವಿನ ಸಂಬಂಧವನ್ನ ಸಮತೋಲನಗೊಳಿಸ್ತಾ ಇದೆ ಮತ್ತು ತಲೆಮಾರುಗಳಿಂದ ತಲೆಮಾರುಗಳವರೆಗೆ ಸಂಪ್ರದಾಯವನ್ನ ಗೌರವಿಸೋದು ನಮ್ಮ ಕರ್ತವ್ಯವಾಗಿದೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.